ಅಮೆರಿಕದಿಂದ ಭಾರತಕ್ಕೆ ಗಡೀಪಾರುಗೊಂಡವರು ಅಮೃತಸರದಲ್ಲಿ ಇಳಿದ ಬಳಿಕ ಖ್ಯಾತ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಹೇಗಿದೆ: ಭಾರತಕ್ಕೆ ಗಡೀಪಾರು ಮಾಡಿರೋದ್ರಲ್ಲಿ ನನಗಾವ ತಕರಾರು ಇಲ್ಲ, ಆದರೆ ಅವರ ಕೈಗೆ ಬೇಡಿ ತೊಡಿಸಿ ಕಾಲನ್ನು ಸಂಕೋಲೆಯಿಂದ ಬಿಗಿದು ವಾಶ್ರೂಮ್ಗೂ ಹೋಗಲು ಬಿಡದಂತೆ ಕಷ್ಟ ಕೊಟ್ಟ ಬಗ್ಗೆ ನನಗೆ ಮಾಹಿತಿ ಇದೆ. ಅಂದಹಾಗೆ ಭಾರತಕ್ಕೆ ಅಕ್ರಮವಾಗಿ ಬಂದ ಅಮೆರಿಕದ ಒಬ್ಬನೇ ಒಬ್ಬ ನಾಗರಿಕನನ್ನು ಭಾರತ ಈ ರೀತಿಯಾಗಿ ಗಡೀಪಾರು ಮಾಡಿದ ಉದಾಹರಣೆ ಇದೆಯೇ? ಗಡೀಪಾರು ಗೌರವಯುತವಾಗಿರಲಿ ಎಂದು ಈ ಟ್ರಂಪ್ಗೆ ನಮ್ಮ ಸರ್ಕಾರ ಹೇಳುತ್ತದೆಯೇ? ಅಂದಹಾಗೆ ಈ ಟ್ವೀಟ್ಗೆ ನೀವು ಎಂತಹ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತೀರಿ? ಮೋದಿಯನ್ನು ಬೆಂಬಲಿಸುವ ಪ್ರತಿಕ್ರಿಯೆ, ಟ್ರಂಪ್ರನ್ನು ವಿರೋಧಿಸುವ ಪ್ರತಿಕ್ರಿಯೆ, ಅಥವಾ ರಾಜದೀಪ್ ಸರ್ದೇಸಾಯಿ ಅವರನ್ನೇ ನಿಂದಿಸುವ ಪ್ರತಿಕ್ರಿಯೆ, ಯಾವುದನ್ನು ನಿರೀಕ್ಷಿಸುತ್ತೀರಿ? ಎಲ್ಲವನ್ನ ಹೇಳ್ತೇನೆ. ಅದಕ್ಕಿಂತ ಮೊದಲು ಒಂದು ವಿನಂತಿ: ನೀವು ಈವರೆಗೂ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ನ ಕಾರ್ಯಕ್ರಮವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ, ಪ್ರತಿಕ್ರಿಯಿಸಲು ಹೇಳಿ, ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡೋದಕ್ಕೆ ನಿಮ್ಮ ಈ ಬೆಂಬಲ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ನೀನು ಟ್ರಂಪ್ಗೆ ಪ್ರತಿಭಟನಾ ಪತ್ರವನ್ನು ಕಳಿಸುತ್ತೀಯ ಅಂತ ನಾನು ನಿರೀಕ್ಷಿಸ್ತೇನೆ. ಇಲ್ಲದಿದ್ದರೆ ಅಮೆರಿಕದ ರಾಯಭಾರ ಕಚೇರಿಗಾದರೂ ನೀನು ಅಂತಹ ಒಂದು ಪತ್ರವನ್ನು ಕಳುಹಿಸುತ್ತಿ. ಹಾಗೆಯೇ ನಿನ್ನ ಬೆಸ್ಟ್ ಫ್ರೆಂಡ್ ಜಾರ್ಜ್ ಸೊರೋಸ್ನ ಜೊತೆ ಅಮೆರಿಕದ ರಾಯಭಾರ ಕಚೇರಿ ಎದುರು ಪ್ರತಿಭಟನಾ ಸಭೆಯನ್ನು ಆಯೋಜಿಸುತ್ತಿ ಎಂದು ನಾನು ನಿರೀಕ್ಷಿಸ್ತೇನೆ ಎಂದು ಒಬ್ಬರು ಪ್ರತಿಕ್ರಿಯಿಸಿದ್ದಾರೆ. ಇನ್ನೊಬ್ಬರು, ನೀವು ಅಕ್ರಮವಾಗಿ ಒಂದು ರಾಷ್ಟ್ರಕ್ಕೆ ಪ್ರವೇಶಿಸಿದ ಬಳಿಕ ಅಲ್ಲಿಯ ಕಾನೂನನ್ನು ಎದುರಿಸಲೇಬೇಕಾಗುತ್ತೆ ಎಂದು ಬರೆದಿದ್ದಾರೆ. ಇನ್ನೊಬ್ಬರು, ಕ್ರಿಮಿನಲ್ಗಳನ್ನು ಕ್ರಿಮಿನಲ್ಗಳಂತೆ ಟ್ರೀಟ್ ಮಾಡಬೇಕು ಎಂದು ಬರೆದಿದ್ದಾರೆ. ಮತ್ತೊಬ್ಬರು, ನೀನು ನೋಡಿದ್ದೀಯಾ, ಕೈಗೆ ಬೇಡಿ ತೊಡಿಸಿದ್ದನ್ನು ಮತ್ತು ಕಾಲಿಗೆ ಸಂಕೋಲೆ ಹಾಕಿದ್ದನ್ನು ನೀನು ಕಂಡಿದ್ದೀಯಾ ಎಂದು ಪ್ರಶ್ನಿಸಿದ್ದಾರೆ. ಇನ್ನೊಬ್ಬರು, ಈ ರಾಜದೀಪ್ ಅಫ್ಜಲ್ ಗುರುವಿನ ಮೇಲೆ ಪ್ರೀತಿ ಇರುವ ವ್ಯಕ್ತಿ, ಸಿಂಪತೈಸರ್ ಎಂದು ಬರೆದಿದ್ದಾರೆ. ಇನ್ನೊಬ್ಬರು, ಮತ್ತೇನು ಮಾಡಬೇಕು ಅಂತ ಹೇಳ್ತಾ ಇದ್ದಿ, ಅಮೆರಿಕದವರು ಅವರ ಕಾನೂನನ್ನು ಪಾಲಿಸಿದ್ದಾರೆ ಎಂದು ಹೇಳಿದ್ದಾರೆ. ಮತ್ತೊಬ್ಬರು, ಅಮೆರಿಕದಲ್ಲಿ ಎಲ್ಲ ಕ್ರಿಮಿನಲ್ಗಳಿಗೂ ಕೈಗೆ ಬೇಡಿ ತೊಡಿಸ್ತಾರೆ ಎಂದು ಬರೆದಿದ್ದಾರೆ. ಅಂದಹಾಗೆ ರಾಜದೀಪ್ ಸರ್ದೇಸಾಯಿ ಅವರ ಈ ಟ್ವೀಟಿಗೆ ಇಂತಹ ಪ್ರತಿಕ್ರಿಯೆ ಬರೋದಕ್ಕೆ ಒಂದು ಕಾರಣ ಇದೆ. ಅದೇನೆಂದರೆ, ರಾಜದೀಪ್ ಸರ್ದೇಸಾಯಿ ಸದಾ ಪ್ರಭುತ್ವವನ್ನು ಪ್ರಶ್ನಿಸುತ್ತಾ ಬಂದವರು. ನರೇಂದ್ರ ಮೋದಿ ಸರ್ಕಾರದ ತಪ್ಪುಗಳನ್ನು ಆಗಾಗ ಎತ್ತಿ ಹೇಳುವ ಮೂಲಕ ಮೋದಿ ಬೆಂಬಲಿಗರ ವಿರೋಧವನ್ನು ಕಟ್ಟಿಕೊಂಡವರು. ಇವರು ಎಂತಹ ಅಪಾಯಕಾರಿ ಬೆಂಬಲಿಗರು ಎಂದರೆ, ತನ್ನದೇ ರಾಷ್ಟ್ರದ ಜನರನ್ನು ಜಾನುವಾರಿನಂತೆ ಅಮೆರಿಕ ಕಳುಹಿಸಿಕೊಟ್ಟಾಗಲೂ ಅವರು ಅಮೆರಿಕದ ಪರವೇ ನಿಲ್ತಾರೆ. ಈ ಬಗ್ಗೆ ಒಂದೇ ಒಂದು ಮಾತಾಡದ ಪ್ರಧಾನಿಯನ್ನು ಸಮರ್ಥಿಸ್ತಾರೆ. ಬೇಕಾದರೆ ಎಲ್ಲಿ ಕೈಗೆ ಬೇಡಿ ತೊಡಿಸಲಾಗಿದೆ, ಕಾಲಿಗೆ ಸಂಕೋಲೆ ತೊಡಿಸಲಾಗಿದೆ, ಎಲ್ಲ ಸುಳ್ಳು ಸುದ್ದಿ, ನೀವು ನೋಡಿದ್ದೀರಾ ಎಂದು ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಲು ಶ್ರಮಿಸ್ತಾರೆ. ಹೇಗಾದರೂ ಮಾಡಿ ಟ್ರಂಪ್ರನ್ನು ಮತ್ತು ಅವರ ಗೆಳೆಯ ಮೋದಿಯನ್ನು ಸಮರ್ಥಿಸುವುದು ಮತ್ತು ಅವರ ಇಮೇಜಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದಕ್ಕೆ ಇವರು ಶಕ್ತಿ ಮೀರಿ ಪ್ರಯತ್ನಿಸ್ತಾರೆ. ಅಂತಹ ಸಂದರ್ಭದಲ್ಲಿ ತನ್ನದೇ ದೇಶದ ಹಿಂದೂಗಳನ್ನು ಕೂಡ ಅವರು ಕ್ರಿಮಿನಲ್ಗಳಂತೆ, ಸಂಕೋಲೆ ಬಿಗಿದು ಅಮೆರಿಕದಿಂದ ಗಡೀಪಾರುಗೊಳ್ಳಬೇಕಾದವರಂತೆ ಸಮರ್ಥಿಸ್ತಾರೆ. ಇದು ಕೇವಲ ರಾಜದೀಪ್ ಸರ್ದೇಸಾಯಿ ಅವರ ಟ್ವೀಟ್ಗೆ ಮಾತ್ರ ವ್ಯಕ್ತವಾದ ಪ್ರತಿಕ್ರಿಯೆ ಅಲ್ಲ. ಅಮೆರಿಕದಿಂದ ಅತ್ಯಂತ ಹೀನಾಯ ರೂಪದಲ್ಲಿ ಗಡೀಪಾರುಗೊಂಡವರ ಪರವಾಗಿ ನೀವು ಎಲ್ಲೇ ಟ್ವೀಟ್ ಮಾಡಿದ್ರು ಮತ್ತು ಪೋಸ್ಟ್ ಹಾಕಿದ್ರು ಅದಕ್ಕೆ ವ್ಯಕ್ತವಾಗುವ ಪ್ರತಿಕ್ರಿಯೆಗಳು ಸರಿಸುಮಾರು ಇದೇ ರೀತಿಯಲ್ಲಿ ಇರುತ್ತೆ. ಈ ದೇಶದ ಒಂದು ಗುಂಪು ಎಂತಹ ಅಪಾಯಕಾರಿ ಮನಸ್ಥಿತಿಯನ್ನು ಹೊಂದಿದೆ ಅನ್ನೋದಕ್ಕೆ ಅಮೆರಿಕದಿಂದ ಗಡೀಪಾರುಗೊಂಡ 104 ಮಂದಿಗೆ ವ್ಯಕ್ತವಾಗ್ತಾ ಇರುವ ಪ್ರತಿಕ್ರಿಯೆಗಳೇ ಅತ್ಯುತ್ತಮ ಸಾಕ್ಷಿ. 2019 ಏಪ್ರಿಲ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಬಿಹಾರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿಯದ್ದು 56 ಇಂಚು ಎದೆ ಎಂದವರು ಸೀತಾಮಹರಿ ಮತ್ತು ಸರಾನ್ ಕ್ಷೇತ್ರದಲ್ಲಿ ನಡೆದ ಚುನಾವಣಾ ಭಾಷಣದಲ್ಲಿ ಹೇಳಿದರು. ನಿಜವಾಗಿ ಮೋದಿ ತನ್ನ 56 ಇಂಚು ಎದೆಯನ್ನು ಪ್ರದರ್ಶಿಸುವ ಅತ್ಯುತ್ತಮ ಸಂದರ್ಭ ಇದು. ತಮ್ಮನ್ನು ಎಷ್ಟು ಕ್ರೂರವಾಗಿ ನಡೆಸಿಕೊಳ್ಳಲಾಗಿದೆ ಎಂದು ಗಡೀಪಾರುಗೊಂಡ ಪಂಜಾಬಿನ ಜಸ್ಪಾಲ್ ಸಿಂಗ್ ಸಹಿತ ಅನೇಕರು ಮಾಧ್ಯಮಗಳ ಜೊತೆ ಬಹಿರಂಗವಾಗಿ ಹೇಳಿದ್ದಾರೆ. ಅಮೆರಿಕದಿಂದ ಅಮೃತಸರ ವಿಮಾನ ನಿಲ್ದಾಣಕ್ಕೆ ಬರುವವರೆಗೆ ಕೈಗೆ ಬೇಡಿಯನ್ನು ತೊಡಿಸಲಾಗಿತ್ತು, ಕಾಲನ್ನು ಸಂಕೋಲೆಯಿಂದ ಬಿಗಿಯಲಾಗಿತ್ತು ಎಂದವರು ಹೇಳಿದ್ದಾರೆ. ಅಮೃತಸರದಲ್ಲಿ ಇಳಿದ ಬಳಿಕ ಅವರ ಬೇಡಿಯನ್ನು ಮತ್ತು ಸಂಕೋಲೆಯನ್ನು ಬಿಚ್ಚಲಾಗಿದೆ ಎಂದು ಕೂಡ ಅವರು ಹೇಳಿದ್ದಾರೆ. ಟ್ರಂಪ್ರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪರಮಾತ್ಮ ಗೆಳೆಯ ಎಂದು ಸಂಬೋಧಿಸುತ್ತಾರೆ. ಈ ಬಾರಿ ಕೂಡ ಅಭಿನಂದನೆ ಸಲ್ಲಿಸುವಾಗ ಅದೇ ಪದವನ್ನು ಬಳಸಿದ್ದಾರೆ.
ಆದರೆ ಅದೇ ಟ್ರಂಪ್ ಭಾರತೀಯರನ್ನು ಜಾನುವಾರುಗಳಂತೆ ವಿಮಾನದಲ್ಲಿ ತುಂಬಿಸಿ ಕಳುಹಿಸಿಕೊಟ್ಟಿದ್ದಾರೆ. ಅವರು ಅಮೆರಿಕಕ್ಕೆ ಅಕ್ರಮವಾಗಿ ಪ್ರವೇಶಿಸಿರಬಹುದು, ಆದರೆ ಯಾವುದೇ ಕ್ರಿಮಿನಲ್ ಕೃತ್ಯಗಳನ್ನು ನಡೆಸಿಲ್ಲ. ಹೆಚ್ಚಿನವರು ಏಜೆಂಟ್ ಮೋಸದಿಂದಾಗಿ ಅಕ್ರಮವಾಗಿ ಪ್ರವೇಶಿಸುವ ಅನಿವಾರ್ಯತೆಗೆ ಸಿಲುಕಿದವರು. ಇಂತಹ ಸಂದರ್ಭದಲ್ಲಿ ಅವರನ್ನು ಈ ರೀತಿಯಾಗಿ ಕಳುಹಿಸಿಕೊಟ್ಟ ಬಗ್ಗೆ 56 ಇಂಚಿನ ಪ್ರಧಾನಿ ಮೋದಿ ಯಾಕೆ ಒಂದೇ ಒಂದು ವಿರೋಧದ ಮಾತನ್ನು ಆಡಿಲ್ಲ? ಪ್ರಧಾನಿಯ ವೀರಾವೇಶದ ಮಾತುಗಳೆಲ್ಲ ಬಡಪಾಯಿ ಪಾಕಿಸ್ತಾನ, ಅಫಘಾನಿಸ್ತಾನ, ನೇಪಾಳ, ಶ್ರೀಲಂಕಾಗಳಿಗೆ ಮಾತ್ರ ಮೀಸಲೆ. ಅಂತೂ ಈ ದೇಶದ ನಾಗರಿಕರಿಗೆ ಅವಮಾನವಾದರೂ ಚಿಂತಿಲ್ಲ, ಅವರು ನಿರುದ್ಯೋಗದಿಂದ ಬಳಲಿದ್ರೂ ತೊಂದರೆ ಇಲ್ಲ, ಅವರನ್ನು ಜಾನುವಾರುಗಳಂತೆ ಅಮೆರಿಕ ನಡೆಸಿಕೊಂಡ್ರೂ ತೊಂದರೆ ಇಲ್ಲ. ಆದರೆ ಪ್ರಧಾನಿ ಮೋದಿಯನ್ನು ಆ ವಿಷಯದಲ್ಲಿ ಯಾರು ಪ್ರಶ್ನಿಸಬಾರದು. ಪ್ರಶ್ನಿಸಿದರೆ ನೀವೇ ಅಪರಾಧಿಗಳಾಗ್ತೀರಿ ಎನ್ನುವುದನ್ನೇ ಈ ಎಲ್ಲವೂ ಹೇಳುತ್ತೆ ಅಷ್ಟೇ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.